ಅಡುಗೆ ಸಿಲಿಂಡರ್ ಕೊರತೆ ವಿಚಾರವಾಗಿ ಬೀದರ್ನಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸದ್ಯ ಅಡುಗೆ ಅನಿಲ, ಗ್ಯಾಸ್ ಮತ್ತು ವಾಣಿಜ್ಯ ಸಿಲಿಂಡರ್ನ ಸಮಸ್ಯೆ ಇರುವಂತದ್ದು. 8 ರಿಂದ 10 ದಿನಗಳ ಕಾಲ ವಾಣಿಜ್ಯ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಯ ಆಗತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸದ್ಯ ಬೀದರ್ ಜಿಲ್ಲೆಯಲ್ಲಿ ಅಡುಗೆ ಅನಿಲಕ್ಕೆ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ. ಆದರೂ ಕೂಡ ನಾನು ಜಿಲ್ಲೆಯಲ್ಲಿರುವಂತಹ ಗ್ಯಾಸ್ ಏಜೆನ್ಸಿಗಳೊಂದಿಗೆ ಮಾತನಾಡ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ಬೇಕಾಗುವಂತಹ 6,000 ಸಿಲಿಂಡರ್ಗಳ ಪೂರೈಕೆ ಆಗುವಂತೆ ಸೂಚಿಸಿದ್ದೇನೆ. ಕಾಳಸಂತೆಯಲ್ಲಿ ಮಾರಾಟಕ್ಕೆ ಪ್ರಯತ್ನ ಪಟ್ಟರೆ ಕಾನೂನು ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ರಾಜ್ಯ ಹಾಗೂ ದೇಶದಲ್ಲಿರುವಂತಹ ಈ ಒಂದು ಗ್ಯಾಸ್ ಸಮಸ್ಯೆಗೆ ನೇರವಾಗಿ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳಿ ಟೀಕೆಯನ್ನ ಮಾಡಿದ್ದಾರೆ. ಬೀದರ್ನಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಈಗ ಅಡುಗೆ ಅನಿಲ್ ಗ್ಯಾಸು ಮತ್ತು ವಾಣಿಜ್ಯ ಸಿಲಿಂಡರ್ ಏನು ಬೇಕಾಗಿತ್ತು, ಅವಶ್ಯಕತೆ ಇದೆ, ಅದರ ಸಮಸ್ಯೆ ಇದೆ. ವಾಣಿಜ್ಯ ಸಿಲಿಂಡರ್ ಏನಿದ್ದಾವೆ ಅವು ಸುಮಾರು 1 ವಾರ 10 ದಿವಸಗಳವರೆಗೆ ಅದು ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ. ಈಗ ಅಡುಗೆ ಅನಿಲ್ ಸಿಲಿಂಡರ್ ಕೊರತೆ ಇಲ್ಲ ಅನ್ನುವಂಥದ್ದು ಮಾಹಿತಿ ಇದೆ. ಆದಾಗ್ಯೂ ನಾನು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮಲ್ಲಿರುವಂಥ ಸುಮಾರು 29 ಗ್ಯಾಸ್ ಏಜೆನ್ಸೀಸ್ ಇದ್ದಾವೆ. ಆ 29 ಗ್ಯಾಸ್ ಏಜೆನ್ಸಿ ಮೇಲೆ ನಿಗಾ ಇಕ್ಕಬೇಕು. ಅವರಿಗೆ ಸುಮಾರು 4-5 ಕಂಪನಿಗಳು IOC ಇದೆ, BPCL ಇದೆ, HPCL ಇದೆ. ಏನು ಅಲ್ಲಿಂದ ನಮಗೆ ಗ್ಯಾಸ್ ಸರಬರಾಜು ಆಗ್ತದೆ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ದಿನನಿತ್ಯ ನಮಗೆ ಸುಮಾರು 6,000 ಸಿಲಿಂಡರ್, 6,000ಗಿಂತಲೂ ಜಾಸ್ತಿ ಸಿಲಿಂಡರ್ ದಿನನಿತ್ಯ ಸರಬರಾಜು ಆಗಬೇಕು. ಅದು ಆಗುವ ರೀತಿಯಲ್ಲಿ ನೋಡಿಕೊಂಡು ಯಾವುದೇ ರೀತಿಯಲ್ಲಿ ಕೊರತೆ ಆಗಬಾರ್ದು ಅನ್ನುವಂಥದ್ದು ಹೇಳಿದ್ದೇನೆ. ಮತ್ತು ಯಾರಾದರೂ ಇದು ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅಥವಾ ಹೋರ್ಡಿಂಗ್ ಮಾಡಿದರೆ ಅವ್ರ ಮೇಲೆ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಹಾಕಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. ಈ ರೀತಿಯಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಇವತ್ತೇನು ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಇದೆ, ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ, ಜನ ಇವತ್ತು ಆತಂಕದಲ್ಲಿದ್ದಾರೆ. ಅದಕ್ಕೆಲ್ಲ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ.